ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾವ್ದಪ್ಪ ಡಿಗ್ರಿ ಕೋರ್ಸ್ ಅಂತಂದ್ರ ಈ ಒಂದು BCA ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಏನ್ BCA ಅಂತಂದ್ರ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಇರ್ತೈತಿ, ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳು ಬರ್ತಾವ, ಏನೆಲ್ಲ ಟ್ರೈನಿಂಗ್ ತಗೊಂತೀವಿ ನಾವು, ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮಗ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳು ಇರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವು ಜಾಬ್ ಮಾಡ್ತಾ ಇದೀವಿ, ನಮ್ಮ ಒಂದು ಸ್ಯಾಲರಿ ಸ್ಕೇಲ್ ಏನೆಲ್ಲ ಇರ್ತತಿ, ಅದರ ಜೊತೆಗೇನೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೇನಾದ್ರೂ ಹೈಯರ್ ಎಜುಕೇಶನ್ ಇದೆಯಾ ಇದ್ರೊಳಗಡೆ ಅಂತೇಳಿ ಇನ್ ಡೀಟೇಲ್ ಆಗಿ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನಮ್ಮ ಒಂದು ಚಾನೆಲ್ ನ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಂದ ಈ ತರ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ನಮಗೂ ಕೂಡ ಅತಿ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ಅಂದ್ರೆ ಈ ಒಂದು BCA ಅನ್ನೋ ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ನಿಮ್ಗೆ ಆಲ್ರೆಡಿ ನೀವು ಹೇಳಿದೀನಿ, ಇದರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳಿದೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರ ನಾವು ಕಂಪ್ಲೀಟ್ ಆಗಿ ಈ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಗಳ ಬಗ್ಗೆ ಕಲಿತೀವಿ. ಏನಪ್ಪಾ ಅಂತಂದ್ರ ಈ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಆ ಲ್ಯಾಂಗ್ವೇಜಿಂಗ್ ಆಗಿರ್ಬೋದು, ಅಥವಾ ಕೋಡಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಒಂದಿಷ್ಟು ಒಂದು ಏನ್ ಕೋಡಿಂಗ್ ಆಗಿರ್ಬೋದು ಆ ಒಂದು ಮಾಹಿತಿನ ನಾವು ಇದ್ರೊಳಗಡೆ ಕಲಿತಾ ಹೋಗ್ತೀವಿ. ಓಕೆ, ಸೊ ಅದಾದ್ಮೇಲೆ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮ್ಗ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ಹೇಳಿ ನೋಡೋಣ. ಸೊ ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು PUC ಒಳಗಡೆ ಪಾಸ್ ಆಗಿರ್ಬೇಕಾಗ್ತದೆ. ನಮ್ಮ ಯಾವುದೇ ಸ್ಟ್ರೀಮ್ ಅನ್ನು ತಗೊಂಡಾಗ ಕೂಡ ನಾವು PUC ಒಳಗಡೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಎಕ್ಸಾಂಪಲ್ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ ಆರ್ಟ್ಸ್ ಆಗಿರ್ಬೋದು, ಯಾವುದೇ ಸ್ಟ್ರೀಮ್ ಅನ್ನ ತಗೊಂಡಾಗ ಕೂಡ ನಾವು ಈ ಕೋರ್ಸ್ ನ ಮಾಡಬಹುದು. ಅದಾದ್ಮೇಲೆ ನಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟು ಇರ್ಬೇಕ್ರಿ ಅಂತ ಕೇಳಿದ್ರೆ, ನಮ್ಮ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 45 ಇಂದ 50% ನಾವು ಮಾಡಿದರೆ ಸಾಕು, ಈ ಒಂದು ಕೋರ್ಸ್ ನ ಮಾಡಬಹುದು. ಅದರ ಜೊತೆಗೇನೆ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಕಡೆ ಇರಬೇಕಾಗ್ತದೆ. ಸೊ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಗೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳಿದಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳೇನಿರಲ್ಲ, ಡಿಪೆಂಡಿಂಗ್ ಆನ್ ದ ನಿಮ್ಮ ಒಂದು ಈ ಮೆರಿಟ್ಸ್ ಗಳ ಮೇಲೆ, PUC ಮೆರಿಟ್ಸ್ ಗಳ ಮೇಲೆ ಸೆಲೆಕ್ಟ್ ಮಾಡ್ತಾರ. ಬಟ್ ಒಂದಿಷ್ಟು ಯೂನಿವರ್ಸಿಟಿ ಅಥವಾ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಒಳಗಡೆ ಒಂದು ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಟೆಸ್ಟ್ ಗಳು ಇರ್ತಾವ, ಅವುಗಳನ್ನ ನೀವು ಪಾಸ್ ಆಗ್ಬೇಕಾಗ್ತದ. ಅಂದಾಗ ನೀವು ಎಲಿಜಿಬಲ್ ಆಗ್ತೀರಿ. ಬೇಸ್ಡ್ ಆನ್ ದ ನಿಮ್ಮ ಮೆರಿಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ, PUC ಮೆರಿಟ್ ಗಳ ಮೇಲೆ. ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಈ ತರ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಕೂಡ ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಬೇಕಾದ್ರ ನಮ್ಮ ಒಂದು ಡ್ಯೂರೇಷನ್ ಅಂದ್ರೆ ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಇರ್ತದ್ರಿ, ಎಷ್ಟು ವರ್ಷನ ಈ ಕೋರ್ಸ್ ನ ಕಲಿಬೇಕು ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಇರ್ತೈತಿ. ಸೊ 3 ಇಯರ್ಸ್ ನಿಮ್ಮನ್ನ 6th ಸೆಮಿಸ್ಟರ್ ಆಗಿ ಸ್ಪ್ಲಿಟ್ ಮಾಡಿರ್ತಾರ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಮ ಈ ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀಸ್ ಸ್ಟ್ರಕ್ಚರ್ ನೀವೇನಾದ್ರು ಗೌರ್ಮೆಂಟ್ ಸೀಟ್ ನ ತಗೊಂಡಾಗ ನಿಮ್ಮ ಫೀಸ್ ಸ್ಟ್ರಕ್ಚರ್ 25,000 ಇಂದ 50,000 ಒಳಗಡೆ ಇರ್ತದೆ. ಸೊ ಇನ್ ಕೇಸ್ ನೀವೇನಾದ್ರು ಪ್ರೈವೇಟ್ ಸೀಟ್ ಒಳಗಡೆ ಇದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕೋರ್ಸ್ ನ ಮಾಡಿದಾಗ ನಾವೇನೆಲ್ಲ ಸಬ್ಜೆಕ್ಟ್ ಗಳನ್ನ ಸ್ಪೇಸ್ ಮಾಡ್ಬೇಕ್ರಿ, ಏನೆಲ್ಲ ಸಬ್ಜೆಕ್ಟ್ ಗಳು ಇರ್ತಾವ ಅಂತೇಳಿ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬೇಸಿಕ್ ಸಬ್ಜೆಕ್ಟ್ ಗಳು ಅಥವಾ ಒಂದಿಷ್ಟು ಟಾಪ್ ಸಬ್ಜೆಕ್ಟ್ ಗಳು ಏನ್ ಬರ್ತಾವ ಅಂತಂದ್ರೆ ಈ ಒಂದು ಕಂಪ್ಯೂಟರ್ ಗೆ ಸಂಬಂಧಪಟ್ಟಿರುವಂತ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಸಂಬಂಧಪಟ್ಟಿರುವಂತ ಸಬ್ಜೆಕ್ಟ್ ಗಳನ್ನ ಇದ್ರೊಳಗಡೆ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳು ಬರ್ತಾವ. ಅಂದ್ರೆ ಈಗ C ಆಗಿರ್ಬೋದು, ಅಥವಾ C+ ಆಗಿರ್ಬೋದು, ಅಥವಾ ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಈ ತರ ನಿಮ್ಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಗಳು ಬರ್ತಾವ, ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಗಳು ಬರ್ತಾವ. ಅದಾದ್ಮೇಲೆ ನಾವೇನ್ ಕಲಿತೀವಿ ಅಂದ್ರೆ ಇಲ್ಲಿ ಕೋರ್ ಕಂಪ್ಯೂಟಿಂಗ್ ಅಂತ ಕಲಿತೀವಿ. ಅದ್ರೊಳಗಡೆ ಏನೆಲ್ಲ ಬರ್ತಾವ ಅಂತಂದ್ರೆ ಡಾಟಾ ಸ್ಟ್ರಕ್ಚರ್ ಆಗಿರ್ಬೋದು, ಆಲ್ಗೋರಿದಮ್ ಆಗಿರ್ಬೋದು, ಅದ್ರ ಜೊತೆಗೆ ಆಪರೇಟಿಂಗ್ ಸಿಸ್ಟಮ್ ಅಂತಾನ ಕಲಿತೀವಿ ಇದ್ರೊಳಗಡೆ ಒಂದು ಕೋರ್ಸ್ ಕಂಪ್ಯೂಟಿಂಗ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಕಲಿತೀವಿ ಅಂದ್ರೆ ನಾವಿಲ್ಲಿ ಡಾಟಾ ಅಂಡ್ ವೆಬ್ ಅಂತ ಕಲಿತೀವಿ. ಅದ್ರೊಳಗಡೆ ನಾವು ಈ ಒಂದು ಡಾಟಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗಳನ್ನ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ HTML ಆಗಿರ್ಬೋದು ಅಥವಾ CSS ಅನ್ನೋ ಒಂದು ಕಲಿತೀವಿ. ಆಮೇಲೆ ಜಾವಾ ಸ್ಕ್ರಿಪ್ಟ್ ಗಳನ್ನ ಕಲಿತೀವಿ ಇದ್ರೊಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ಒಂದಿಷ್ಟು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಗಳನ್ನ ಕಲಿತೀವಿ. ಅವು ಏನಪ್ಪಾ ಅಂತಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಅದರ ಜೊತೆಗೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಆಗಿರ್ಬೋದು, ಅದರ ಜೊತೆಗೆ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಆಮೇಲೆ AI ಒಂದಿಷ್ಟು ಬೇಸಿಕ್ ಥಿಂಗ್ಸ್ ಗಳನ್ನ AI ಬಗ್ಗೆನೂ ಕೂಡ ಕಲಿತೀವಿ ಇಲ್ಲಿ. ಸೊ ಇವು ನಿಮ್ಗೆ ಈ ಒಂದು ಕೋರ್ಸ್ ಒಳಗಡೆ ಬರುವಂತ ಸಬ್ಜೆಕ್ಟ್ ಗಳು. ಓಕೆ, ಸೊ ಅಂದ್ರೆ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಕೋರ್ ಸಬ್ಜೆಕ್ಟಿಂಗ್ ಆಗಿರ್ಬೋದು, ಆದ್ಮೇಲೆ ಡಾಟಾ ವೆಬ್ಸೈಟ್ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಗಳ ಬಗ್ಗೆ ಇದ್ರೊಳಗಡೆ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದೀವಿ ನಾವು. ಅದಾದ್ಮೇಲೆ
ನಮಗ ಈ ಕೋರ್ಸ್ ಅನ್ನ ಮಾಡಿದ ಮೇಲೆ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳು ಇರ್ತಾವು ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರ ನಿಮಗೆ ಹೇಳಿರೋ ಪ್ರಕಾರ ಕಂಪ್ಯೂಟರ್ ಡಿಸೈನ್ ಅಥವಾ ಕಂಪ್ಯೂಟರ್ ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಮೊದಲಿಗೆ ನಿಮ್ಮ ಜಾಬ್ ಅಪಾರ್ಚುನಿಟೀಸ್ ಏನಪ್ಪಾ ಅಂತಂದ್ರ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡಬಹುದು, ಆಮೇಲೆ ವೆಬ್ಸೈಟ್ ಡೆವಲಪರ್ ಆಗಿ ವರ್ಕ್ ಮಾಡಬಹುದು, ಅದಾದ್ಮೇಲೆ ಡಾಟಾ ಅನಾಲಿಸಿಸ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ IT ಸಪೋರ್ಟರ್ ಅನಾಲಿಸಿಸ್ ಆಗಿ ಕೂಡ ಕೆಲಸ ಮಾಡಬಹುದು. ಈ ತರ ನಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟಿಗಳು ಕಂಪ್ಯೂಟರ್ ಬೇಸ್ಡ್ ಇರ್ತಾವು. ಅದಾದ್ಮೇಲೆ ನಾವಿಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟಿಗಳನ್ನ ಹೇಳಿದ್ರಿ, ಇದರ ಸ್ಯಾಲರಿ ಸ್ಕೇಲ್ ಏನೆಲ್ಲ ಇರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲರಿ ಸ್ಕೇಲ್ ಅಪ್ರಾಕ್ಸಿಮೇಟ್ಲಿ ನೀವು ಪರ್ ಆ್ಯನಮ್ ಪ್ರೆಷರ್ ಆಗಿ ಜಾಯ್ನ್ ಆದಾಗ 4 lakh to 6 lakh ಪರ್ ಆ್ಯನಮ್ ನೀವು ಸ್ಯಾಲರಿನ ತಗೊಂತೀರಿ. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಸ್ಕಿಲ್ ಗಳ ಮೇಲೆ ಡಿಪೆಂಡ್ ಆಗಿರ್ತಿರ್ತದೆ ಈ ಒಂದು ಸ್ಯಾಲರಿ ಸ್ಕೇಲ್. ಅಪ್ರಾಕ್ಸಿಮೇಟ್ಲಿ 8 lakh 10 lakh ಪರ್ ಆ್ಯನಮ್ ನೀವು ಸ್ಯಾಲರಿನ ತಗೋಬಹುದು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ. ಸೊ ಇದು ನಿಮ್ಗೆ ಸ್ಯಾಲರಿ ಸ್ಕೇಲ್ ಜಾಬ್ ಅಪಾರ್ಚುನಿಟಿಗಳು. ಅದರ ಜೊತೆಗೇನೆ ಈ ಒಂದು ಕಂಪ್ಲೀಟ್ BCA ಕೋರ್ಸ್ನ ಇನ್ಫಾರ್ಮೇಶನ್ ಆಯ್ತು. ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ಬೋದು, ನನ್ನ ಈ ಒಂದು BCA ಕೋರ್ಸ್ ನ ಮುಗಿಸಿದ್ರೆ ನಾವಿನ್ನು ಅತಿ ಹೆಚ್ಚು ಹೈಯರ್ ಎಜುಕೇಶನ್ ತಗೋಬೇಕಂತ ಮಾಡಿದ್ವಿ, ಅದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆನೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಆಪ್ಷನ್ಸ್ ಗಳು ಇರ್ತಾವು. ಏನೆಲ್ಲ ಹೈಯರ್ ಎಜುಕೇಶನ್ ನಾವು ಮಾಡ್ಬೋದು ಅಂತ ಕೇಳಿದ್ರೆ, ಸೊ ನಿಮ್ಗೆ ಇಲ್ಲಿ ಬರುವಂತ ಹೈಯರ್ ಎಜುಕೇಶನ್ ಯಾವ್ದಪ್ಪ ಅಂತಂದ್ರೆ MCA ಅಂತ ಮಾಡೋದ್ರ ಮಾಸ್ಟರ್ಸ್ ಇನ್ ಆ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಮಾಡ್ಬೋದು. ಅದಾದ್ಮೇಲೆ IT ಒಳಗಡೆ MBA ಕೂಡ ನೀವು ಮಾಡಬಹುದು. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಕೂಡ ಅವಕಾಶ ಇರ್ತಾವ. ಇದನ್ನ ಮಾಡಿದ್ಮೇಲೆ ನೀವು ಇಲ್ಲಿ ಟಾಪ್ ರಿಕ್ರೂಟ್ಮೆಂಟ್ ಎಲ್ಲ ಅಂದ್ರೆ ನಮ್ಗೆ ಈ ಒಂದು TCA ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ವಿಬ್ರೋ ಆಗಿರ್ಬೋದು, ಈ ತರ ಬಿಗ್ಗೆಸ್ಟ್ ಕಂಪನೀಸ್ ಒಳಗಡೆ ನೀವು ಎಂಪ್ಲಾಯ್ ಆಗಿ ಕೆಲಸ ಮಾಡಬಹುದು. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ BCA ಅನ್ನೋ ಕೋರ್ಸಿನ ಬಗ್ಗೆ. ಯಾರೆಲ್ಲ ವಿದ್ಯಾರ್ಥಿಗಳು BCA ಅನ್ನೋ ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಇದರೊಳಗಡೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ತರ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಇದರ ನೋಟಿಫಿಕೇಶನ್ ಬೇಗನೆ ಬರ್ತಾವು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.